ಸೇರ್ಪಡೆ ಓಟಗಳಿಗೆ ಫ್ರೇಟ್ ನಲ್ಲಿ ಸಚಿನ್ ಒಂದು ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾನೆ. ತಂಡದ ಮೊತ್ತವು ಕೂಡ 5ರಲ್ಲಿ ಸಾಗ್ತಾ ಇದೆ. ಕೊನೆ ಸೆತಾಡೆ ಕವಾಸಲ್ಲಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. 1 ಬೌನ್ಸ್ ಟು ಬೌಂಡ್ರಿ. ಕೊನೆಯ ಚಂಡಿನಲ್ಲಿ ಸಚಿನ್ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ರು. 4ರ ಸೇರ್ಪಡೆ. ತಂಡದ ಮೊತ್ತ ಮೊದಲ ಪವರ್ ಪ್ಲೇನ 6 ಚೆಂಡುಗಳಲ್ಲಿ 9 ಓಟವನ್ನು ದಾಖಲಿಸ್ತಾ ಇದೆ ಜೂನಿಯರ್ ಕೈಲಾಸ್. ಬಹಳಷ್ಟು ಒಂದು ಯಶಸ್ವಿಯನ್ನು ದಾಖಲೆ ಪಂದ್ಯಾಕೂಟದ ಗುರುತನ ಕಾಣ್ತಾ ಇದೆ. ಕರುನಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಡರ್ 22 ಮಾದರಿಯ ಯಶಸ್ವಿಯನ್ನು ದಾಖಲೆಯ ಪಂದ್ಯಾಕೂಟವನ್ನು ನಡೆಸಿಕೊಡ್ತಾ ಇದೆ KVR ಕಪ್ 2025. ಟೀಮ್ ಇಂಡಿಯಾ ಬಾಬು 11 ಇವರ ಸಾರಥ್ಯದಲ್ಲಿ ಬಹಳಷ್ಟು ಸ್ನೇಹಿತರ ಪರ ಹಂತದಲ್ಲಿ ಕೂಡ ಯಶಸ್ವಿಯನ್ನು ಕಾಣ್ತಿರ್ತಕ್ಕಂಥ ಒಂದು ದಾಖಲೆಯ ವಯೋಮಿತಿ ಆಟಗಾರರ ಪಂದ್ಯಾಟ, ಯುವ ಆಟಗಾರರ ಪಂದ್ಯಾಟ. ಶಶಾಂಕ್ ಹೊಸ ಬೌಲರ್. ಶಶಾಂಕ್ ಎಸೆತಕ್ಕಂಥ ಚೆಂಡು ವೈಡ್ ಬಾಲ್ ಸೂಚನೆ ನೀಡ್ತಾ ಇದ್ದಾರೆ ತೀರ್ಪುಗಾರರು ಮಂಜುನಾಥ್. ಎಕ್ಸ್ಟ್ರಾಸ್ಗಳ ಔಟ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಆರಂಭಿಕ ದಶಕದ ಪೂರೈಕೆಯನ್ನು ಕಾಣ್ತಾ ಇದೆ ಜೂನಿಯರ್ ಕೈಲಾಸ್ ತಂಡವು ಕೂಡ 10ಕ್ಕೆ ತಲುಪ್ತಾ ಇದೆ. ತಂಡದ ಒಟ್ಟು ಮೊತ್ತ ಬೀಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಡುವೆಯೂ ಕೂಡ ಡಿಪ್ ಕವಾಸಲೆ ಚೆಂಡು ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. 1 ಬೌನ್ಸ್ ಟು ಬೌಂಡ್ರಿ. 4 ಓಟದ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ದಾರೆ. ಈ ಬೌಂಡರಿ ಮುಖ್ಯವಾಗಿ ತಂಡದ ಒಟ್ಟುವರಿ ಮೊತ್ತವೂ ಕೂಡ ಹೆಚ್ಚಳದ ಪ್ರಯತ್ನವನ್ನ ಮಾಡ್ತಾ ಇದೆ ಜೂನಿಯರ್ ಕೈಲಾಸ್ ಆಟಗಾರರು. ಪಾಂಡು ಬೌಂಡರಿಯನ್ನು ದಾಖಲಿಸಿದಕ್ಕಂಥ ಬ್ಯಾಟರ್. ಈ ಬೌಂಡರಿ ಮುಖ್ಯವಾಗಿ ರಂದಾಣೆ ಕೂಡ ಮತ್ತೆ ಛಳವನ್ನ ಪಡ್ಕೊಳ್ತಾ ಇದೆ. 14ಕ್ಕೆ ತಲುಪ್ತಾ ಇದೆ. ದಿನದ 11ನೇ ಪಂದ್ಯಾಟ. ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಗೋಟದ ಹಿಂಬದಿಯಲ್ಲಿ ಚಲಿಸ್ತಾ ಇದೆ. ಸೀಮಿತ ಪ್ರದೇಶವನ್ನು ಕಾಣ್ತಾ ಇದೆ. 1 ಓಟಗಳ ಸೇರ್ಪಡೆಗಳ ಸೂಚನೆಯೂ ಕೂಡ 1ರ ಸೇರ್ಪಡೆಯನ್ನು ಕಾಣ್ತಾ ಇದೆ. ಪ್ರಗತಿಯ ಹಂತದ ಪವರ್ ಪ್ಲೇನ ಮುಕ್ತಾಯದ ಬಳಿಕ 2ನೇ ಓವರ್. ಶಶಾಂಕ್ ಈ ಹಂತದಲ್ಲಿ ಬಿರುಸಿನ ಓಟಗಳಿಗೆ ನೀಡ್ತಾ ಇಲ್ಲ. ಭರ್ಜರಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. ಪ್ರದರ್ಶನ ಕಂಡುಕೊಳ್ತಾ ಇದೆ ಸಚಿನ್. ಬೌಂಡರಿ ಒಂದು ತಡೆತವನ್ನು ಕಾಣ್ತಾ ಇದ್ದಾರೆ. 1ರ ಸೇರ್ಪಡೆ. ಸುಹಾಸಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಒಟ್ಟುವರಿ ಮೊತ್ತವು ಕೂಡ 16. ಶಶಾಂಕ್ ಬೆಚ್ಚಿದಾಗ ಚೆಂಡು ತಾನು ಮುಖ್ಯವಾಗಿ ಕ್ಲೀನ್ ಬೌಲ್ಡ್ ಔಟ್. ಬಾಲ 11 ಪರವಾಗಿ 2ನೇ ಓವರ್ನ 4ನೇ ಚೆಂಡಿಗೆ ಭರ್ಜರಿಯಾದ ಆಟಗಾರನ ವಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಆಟಗಾರ ಪಾಂಡೂನ ವಿಕೆಟ್ ಅನ್ನ ಪಡಿತಾ ಇದ್ದಾರೆ. ಹೊಸ ಬ್ಯಾಟರ್ ಜಾಕೀರ್ ಅಂಕಣ ಒಳಭಾಗದ 8 ಪಡೀತಾ ಇದ್ದಾರೆ. ಜೂನಿಯರ್ ಕೈಲಾಶ್ ಪರವಾಗಿ 2ನೇ ವಿಕೆಟ್ ಕಳೆದ ನಂತರವಾಗಿ ಹೊಸ ಬ್ಯಾಟರ್ ಕೂಡ 8 ಪಡೀತಾ ಇದ್ದಾರೆ. ಐದನೇ ಚೆಂಡನ್ನು ಎದುರಿಸಬೇಕಾಗ್ತದೆ ಜಾಕೀರ್ ಬ್ಯಾಟರ್. ಮೊದಲ ಸ್ಟ್ರೈಕರ್ ಅನ್ನ ಪಡೀತಿರ್ತಕ್ಕಂಥ ಆಟಗಾರ. ಬಾಲ 11 ಪರವಾಗಿ ಅಂಕಣ ಒಳಭಾಗದಲ್ಲಿ ಬಹಳಷ್ಟು ಕಿರಿಯ ಆಟಗಾರರು ಕೂಡ ಕ್ಷೇತ್ರ ಪಾಲಕರ ಗುರುತನ್ನ ಕಾಣ್ತಾ ಇದ್ದಾರೆ. ಬೆರೋಸಿನ ಹಂತದಲ್ಲಿ ರಿವರ್ಸ್ ಶಾಟ್ ಅನ್ನು ದಾಖಲಿಸುವ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಓಟಗಳಿಗೆ ಶಶಾಂಕ್ ಅವಕಾಶವನ್ನು ನೀಡುತ್ತಾ ಇಲ್ಲ. 5ನೇ ಚೆಂಡು ಕೂಡ ಚುಕ್ಕಿಯ ಒಂದು ಪೂರೈಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಕೊನೆಯ ಒಂದು ಚೆಂಡು 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡನ್ನು ಎದುರಿಸಬೇಕಾಗ್ತದೆ ಮತ್ತೆ ಜಾಕೀರ್. KVR ಕಪ್ 2025
ಬಿರುಸಿನ ಹೊಡೆತ ಎತ್ತವನ್ನ ಕಾಣ್ತಾ ಇದ್ರೆ ಸಫಲತೆಯನ್ನ ಪಡ್ಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. ಜಾಕೀರ್ ಎದುರಿಸಿದ 2 ಚೆಂಡುಗಳ ಹಂತದಲ್ಲಿ ಕೂಡ ಶೂನ್ಯ ಸಂಪಾದನೆ ಮಾತ್ರ ಕಂಡುಕೊಳ್ತಾ ಇದೆ. 12 ಚೆಂಡಿನ ಪಂದ್ಯ ಮುಕ್ತಾಯ. ತಂಡದ ಒಟ್ಟುವರಿ ಮೊತ್ತವು ಕೂಡ 16. 16 loss of important 2 wickets. ಹೊಸ ಬೌಲರ್ ಅನ್ನ ಬಳಸ್ತಾ ಇದ್ದಾರೆ. ಬಾಲ 11 ಪರವಾಗಿ 3ನೇ ಓವರ್ ಎಸೆಗಾರಿಕೆಯಲ್ಲಿ ದೀಪು ಹೊಸ ಬೌಲರ್. ಸುಹಾಸ್ ಸ್ಟ್ರೈಕರ್ ಅಲ್ಲಿ ದೀಪು ಬಿಟ್ಟಿದಾಗ ಲೋವರ್ ಫೋಲ್ಟಾಸ್ ಚೆಂಡು ಇತ ನಡುವೆ ಕೂಡ ಲಾಂಗ್ ಆಫ್ ನಾಡುವ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. 1 ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಕ್ಷೇತ್ರ ರಕ್ಷಣೆಯಲ್ಲಿ ಬಹಳಷ್ಟು ಯಶಸ್ವಿಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡವು ಕೂಡ ಈ ಹಂತದಲ್ಲಿ ಬಾಲ 11. 2ನೇ ಸೆತ ಶಾರ್ಟ್ ಪಾಯಿಂಟ್ ನಲ್ಲಿ ಕ್ಷೇತ್ರ ರಕ್ಷಣೆ ಯಶಸ್ಸನ್ನು ಕಾಣ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಚುರುಕಿನ ಹಂತದ ಚೆಂಡಿನ ತಡೆತವು ಕೂಡ ಯುವ ಪ್ರತಿಭೆ ಕಿರಿಯ ಆಟಗಾರ ಚೆಂಡಿನ ತಡೆತವನ್ನ ಕಾಣುತ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆಯಲ್ಲಿ ಮತ್ತೆ ಮೇಲುಗೈಯನ್ನು ದಾಖಲಿಸ್ತಾ ಇದೆ. ಬಾಲ 11. ಫುಲ್ ಮಾಡುವಂತ ಪ್ರಯತ್ನದ ಹಂತದಲ್ಲಿ ಮತ್ತೆ ಸೀಮಿತ ಪ್ರದೇಶವನ್ನು ಕ್ರಮಿಸ್ತಾ ಇದೆ. 2 ಓಟಗಳ ಸೇರ್ಪಡೆ. 2ನೇ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟುವರಿ ಮೊತ್ತ 18. 19 ಸಾಗ್ತಾ ಇದೆ. ಪ್ರಗತಿಯ 3ನೇ ಓವರ್ನ 3 ಚೆಂಡುಗಳ ಪಂದ್ಯಾಟ ಬಾಕಿ. ಸ್ಟೆಪ್ ಔಟ್ ಮಾಡಿ ಬೀಸುವಂತ ಯತ್ನವನ್ನ ಕಾಣ್ತಾ ಇದ್ದಾರೆ. ಓಟಗಳಿಗೆ ದೀಪು ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಸದ್ಯದ ಹಂತದಲ್ಲಿ ಪಂದ್ಯವನ್ನ ಉಳಿಸುವಂತ ಎಸೆಗಾರಿಕೆ ನಡೀತಾ ಇದೆ. ಜಾನ್ ಮೇ ಜವಾಬ್ದಾರಿತ ಮುಖ್ಯವಾಗಿ ಎಸೆತವನ್ನ ದಾಖಲಿಸ್ತಾ ಇದ್ದಾರೆ. ರಿವರ್ ಶಾಟ್ ಲೆಗ್ ಲೈನ್ಸ್ ನಡೀತಾ ಇದೆ. ಮತ್ತೆ ಡಾಟ್ ಬಾಲ್. ಬಹಳಷ್ಟು ಯಶಸ್ವಿಯನ್ನ ಕಂಡುಕೊಂಡಿರ್ತಕ್ಕಂಥ ತಂಡವು ಕೂಡ ಬಾಲ 11 ಟಾಸ್ ಅನ್ನ ಜಯಿಸುವ ಮುಖ್ಯವಾಗಿ ಕ್ಷೇತ್ರ ಪಾಲಕರ ಗುರುತನ್ನು ಕಂಡಿರ್ತಕ್ಕಂಥ ತಂಡ ಹಂತದಲ್ಲಿ ಬೆರೋಸಿನ ಆಟಕ್ಕೆ ಯತ್ನವನ್ನ ಮಾಡಿ ಕೊಡ್ತಾ ಇಲ್ಲ. ಕೊನೆಯ ಚೆಂಡು ನಡುವೆ ತೀರ್ಪು ಬರಬೇಕಾಗ್ತದೆ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಅತಿ ಕ್ರಮ ಹೆಚ್ಚುವರಿ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ದೀಪು ಅಂತಿಮ ಚೆಂಡಿನ ಹಂತದಲ್ಲಿ ಎಕ್ಸ್ಟ್ರಾಸ್ಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಒಟ್ಟಾರೆ ಮೊತ್ತವು ಕೂಡ 20. ಕೊನೆಯ ಚೆಂಡು ಬ್ಲಾಕರ್ ಮಾದರಾಗಿ ಬೀಳ್ತಾ ಇದೆ. ಮತ್ತೆ ಡಾಟ್ ಬಾಲ್. ಓಟಗಳಿಗೆ ದೀಪು ಕಡಿವಾಣವನ್ನ ಕಂಡುಕೊಂಡ್ರು. 18 ಎಸೆತಗಳ ಪಂದ್ಯಾಟ ಮುಕ್ತಾಯವನ್ನ ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯ. ತಂಡದ ಒಟ್ಟು ಮೊತ್ತ 20 ಲಾಸ್ ಆಫ್ ಇಂಪಾರ್ಟೆಂಟ್ 2 ವಿಕೆಟ್ಸ್. 2 ಹೋದರಿಯನ್ನ ಕಳ್ಕೊಂಡಿರ್ತಕ್ಕಂಥ ಜೂನಿಯರ್ ಕೈಲಾಸ್ ತಂಡವು ಕೂಡ ರಂದಾಣ ಲೆಕ್ಕಾಚಾರವನ್ನ ಮುಂದುವರಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಬಾಲ 11 ತಂಡ ಬೇರೋಸಿನ ಹೊಡೆತಗಳು ಸಿಕ್ಸರ್ ಬೌಂಡರಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. 4ನೇ ಓವರ್ಗಾಗಿ ಶಶಾಂಕ್ ಎಸೆತಕ್ಕಂಥ ಚೆಂಡು ಶಾರ್ಟ್ ಎಕ್ಸ್ಟ್ರಾ ಕವಾಸ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯಿಂದ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಓಟಗಳಿಗೆ 1+1 2 ಅವಕಾಶವನ್ನು ನೀಡುತ್ತಾ ಇದ್ದಾರೆ. ಬ್ಯಾಕಪ್ ನ ಕೊರತೆ ಕಾಣ್ತಾ ಇದೆ. ಓಟಗಳ ಸಂಖ್ಯೆಯು ಕೂಡ ಮತ್ತೆ 2 ರೂಪದಲ್ಲಿ ಹೆಚ್ಚಳವನ್ನ ಪಡ್ಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 22 22. ಗಮನಿಸಿಕೊಳ್ಳಿಲ್ಲ ಪ್ಲೇಯರ್ಸ್ ಗೂಟದ ಹಿಂಬದಿ ವಿಕೆಟ್ ಕೀಪರ್ಗಳ ಹಿಂಬದಿಯಲ್ಲಿ ಚಲಿಸಬಾರದು ದಯವಿಟ್ಟು. ಸುಂದರತೆ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. 1ರ ಸೇರ್ಪಡೆ. ಗೂಟಗಾರರಿಗೆ ನೇರವಾಗಿ ಚೆಂಡನ್ನ ಪಡ್ಕೊಳ್ತಾ ಇಲ್ಲ. ತಪ್ಪನ್ನ ಕಾಣ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. 23 ಸಾಗ್ತಾ ಇದೆ ಪಂದ್ಯಾಟ. 4ನೇ ಓವರ್ 4 ಚೆಂಡುಗಳು ಕೂಡ ಬಾಕಿ ಉಳಿತಾ ಇದೆ. ಶಶಾಂಕ್ ಓವರ್ನಲ್ಲಿ ಬಹಳ ಉತ್ತಮ ಬ್ಲಾಕ್ ಬಾರ್ ಚೆಂಡಿನ ಎಸೆತವನ್ನು ದಾಖಲಿಸಿದ್ರು. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಮೊದಲ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ದಾಂಡನ ಬೀಸಿರ್ತಕ್ಕಂಥ ಆಟಗಾರರು ಈ ಹಂತದಲ್ಲಿ ಸಿಕ್ಸರ್ ಬೌಂಡರಿಯ ಮರವನ್ನು ತೋರ್ಪಡಿಸ್ತಾ ಇದ್ದಾರೆ ಜೂನಿಯರ್ ತಂಡದ ಪರವಾಗಿ.
ಶಶಾಂಕ್ ಬಿಟ್ಟಿದ್ದಕ್ಕಂತ ಬಹಳ ಉತ್ತಮ ಎಸೆತ ಗೂಟಗಾರನಿಗೆ ಮತ್ತೆ ತಪ್ಪನ್ನ ಕಾಣ್ತಾ ಇದ್ದಾರೆ. ಕ್ಯಾಚ್ ಅವಕಾಶವನ್ನ ಪಡ್ಕೊಳ್ತಾ ಇಲ್ಲ. ಓಟಗಳ ಸಂಖ್ಯೆಗೆ ಅವಕಾಶವನ್ನ ಮಾಡಿಕೊಟ್ರು. ಈ ಹಂತದಲ್ಲಿ ಜೀವಾಧಾರವನ್ನ ಪಡ್ಕೊಂಡಿರ್ತಕ್ಕಂಥ ಆಟಗಾರ ಕೂಡ ಸುಹಾಸ್ ಕ್ಯಾಚ್ ಅನ್ನ ಪಡೀತಾ ಇಲ್ಲ. ವಿಕೆಟ್ ಕೀಪರ್ ನ ವೈಫಲ್ಯತೆ ಕಾಣ್ತಾ ಇದೆ. ತಂಡದ ಮೊತ್ತವೂ ಕೂಡ 26ರಲ್ಲಿ ಸಾಗ್ತಾ ಇದೆ. 26 ರನ್ ಹೆಚ್ಚಿಸುವ ಒಂದು ಹಂತದಲ್ಲಿ ಪ್ರಯತ್ನವನ್ನು ಮುಂದುವರಿಸ್ತಾ ಇದೆ. ಸ್ಟೆಪ್ ಔಟ್ ಮಾಡಿ ತಟ್ಟು ಮುಟ್ಟುವ ಪ್ರಯತ್ನಗಳಾಗ್ತಾ ಇದ್ದಾರೆ. ರನ್ಔಟ್ ಅವಕಾಶ ಆಯ್ತಂದ್ರೆ ಡೈರೆಕ್ಟ್ ಹಿಟ್. ಮೂರನೇ ತೀರ್ಪುಗಾರರಿಗೆ ರವಾನಿಸಿಕೊಳ್ತಾ ಇದೆ. ಅದ್ಯಾವ ನಿರ್ಣಯ ಬರ್ತದೆ ಅಂತ ಕಾದು ನೋಡಬೇಕಾಗ್ತದೆ. ಡಿಸಿಷನ್ ಅಲ್ಪ ಮಡಿಗೆ ಪೆಂಡಿಂಗ್. ನಾಟ್ ಔಟ್ ಸೂಚನೆ ಬರ್ತಾ ಇದೆ. ಲಾಸ್ಟ್ ಬಾಲ್. ಕೊನೆಯ ಚೆಂಡಿನ ಪಂದ್ಯಾಟ 4ನೇ ಓವರ್ನಲ್ಲಿ ಬಾಕಿ. ತಂಡದ ಮೊತ್ತವೂ ಕೂಡ ಓಟುಗಳ ಮುಖೇನವಾಗಿ ಒಟ್ಟಾರೆ ಗಳಿಕೆ 27ರಲ್ಲಿ ಸಾಗ್ತಾ ಇದೆ. 27. ಕೊನೆಯ ಚೆಂಡು 4ನೇ ಓವರ್ನಲ್ಲಿ ಬಾಕಿ. ಶಶಾಂಕ್ ಎಸ್ಗಾರಿಕೆ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಜಾಕೀರ್ ಸ್ಟ್ರೈಕರ್ ಅಲ್ಲಿ. ಜಾಕೀರ್ ಗೆಸಿತಕ್ಕಂಥ ಚೆಂಡು ಶಾರ್ಟ್ ಪಾಯಿಂಟ್ ಹಂತದಲ್ಲಿ ಮತ್ತೆ ಕಿರಿಯ ಆಟಗಾರ ಕ್ಷೇತ್ರ ರಕ್ಷಣೆ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ವಿಕೆಟ್ಸ್ ಕೂಡ ಆಘಾತವನ್ನ ಕಾಣ್ತಾ ಇದೆ. ಮೂರನೇ ಪ್ರಮುಖ ಹುದ್ದೆಯನ್ನು ಕಳ್ಕೊಳ್ತಾ ಇದೆ ಜೂನಿಯರ್ ಕೈಲಾಸ್. ಜಾಕೀರ್ ವಾಪಸಾತಿ. ಅಂತಿಮ 6 ಚೆಂಡಿನ ಪಂದ್ಯಾಟ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಹೊಸ ಬ್ಯಾಟರ್ ಅಂಕನೊಳಭಾಗದ 8 ಪಡೀತಾ ಇದ್ದಾರೆ ಮಂಜು. ನಾನ್ ಸ್ಟ್ರೈಕರ್ ನ ಗುರುತನ್ನ ಕಾಣಬೇಕಾಗ್ತದೆ ಮಂಜು. ಸುಹಾಸ್ ಸ್ಟ್ರೈಕರ್ ನ ಪಡಿಬೇಕಾಗ್ತದೆ. ಅಂತಿಮವರ್ಗಾಗಿ ಬಾಲ 11 ಪರವಾಗಿ ಮತ್ತವರು ಯುವ ಪ್ರತಿಭೆಯನ್ನು ಸಿಗಾರಿಕೆಯಲ್ಲಿ ಬಳಸ್ತಾ ಇದ್ದಾರೆ. ಕೊನೆಯವರಿಗಾಗಿ ಡೆತ್ ಓವರ್ ಸ್ಪೆಷಲಿಸ್ಟ್ ಬೌಲರ್ ವಿಶಾಲ್. ಹೊಸ ಬೌಲರ್ 27ರಲ್ಲಿ ಪಂದ್ಯಾಟ. ಕೊನೆಯವರಿಗಾಗಿ ವಿಶಾಲ್ ಮೊದಲ ಚೆಂಡಿನ ಸಿಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಭರ್ಜರಿ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ತಂದೆ ಕೂಡ ಕೇವಲ 1 ಸೇರ್ಪಡೆಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡುತ್ತಾ ಇದೆ. ಮೊದಲ ಚೆಂಡು ಬಹಳ ಶುದ್ಧವಾಗಿ ಒಂದು ಎಸೆತವನ್ನು ದಾಖಲಿಸಿದ್ರು ವಿಶಾಲ್. ಬೆರಸಿನ ಹಂತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕ್ಷೇತ್ರ ರಕ್ಷಣೆಯು ಕೂಡ ಯಶಸ್ಸಿಯನ್ನು ಕಾಣ್ತಾ ಇದೆ. 28ಕ್ಕೆ ತಲುಪ್ತಾ ಇದೆ. 28. 5 ಚೆಂಡಿನ ಒಂದು ಪಂದ್ಯಾಟ ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕ ಹಂತದ ಸೆಕ್ಷನ್ ಅಂತಿಮ ಓವರ್ನಲ್ಲಿ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ನೇರದ ಪ್ರಯತ್ನದ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಯಶಸ್ಸು. ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ವಿಕೆಟ್ಸ್ ಕೂಡ ಆಘಾತ. ವಿಶಾಲ್ ಎಸ್ಗಾರಿಕೆ ಮೊದಲ ಚೆಂಡಿನಲ್ಲಿ ಓಟಗಳಿಗೆ 1 ಅವಕಾಶವನ್ನು ನೀಡಿದ್ರು. 2ನೇ ಚೆಂಡಿಗೆ ಬಹಳ ಶುದ್ಧಮತಿ ಆಟಗಾರನ ವಿಕೆಟ್ ಅನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ.
ಹುದರಿಯ ಬಳಿಕ ಹೊಸ ಬ್ಯಾಟರ್ ಅಫ್ನಾನ್. ಹಲೋ ಅಫ್ನಾನ್ ಎಂಟನ್ನ ಪಡೀತಾ ಇದ್ದಾರೆ. ವಿಶಾಲ್ ಯಶಸ್ವಿಯನ್ನು ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶದ ಎದುರನ್ನು ತೋರ್ಪಡಿಸಿಕೊಳ್ತಾ ಇಲ್ಲ. ಈ ನಡುವೆ ಗೋಟದ ಹಿಂಬದಿಯ ಹಂತದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದರ ಸೇರ್ಪಡೆಯೂ ಕೂಡ 29ರಲ್ಲಿ ಸಾಗ್ತಾ ಇದೆ. 29 ಕೊನೆಯ 3 ಚೆಂಡಿನ ಪಂದ್ಯಾಟ ಬಾಕಿ. ಸ್ಟ್ರೈಕರ್ ಕೂಡ ಬದಲಾವಣೆಯನ್ನು ಕಾಣ್ತಾ ಇದೆ. ಬೆರೋಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಸ್ಕೋರ್ ಲೈನ್ ಹಂತದಲ್ಲಿ ಚೆಂಡು ಸಿ ಮ ರೇಖೆ ಹೊರ ಭಾಗದಲ್ಲಿ ಕ್ರಮಿಸ್ತಾ ಇದೆ. ಮ್ಯಾಕ್ಸಿಮಮ್ ಶಾಟ್ 6 ಷಟ್ಕ 6 ಸೇರ್ಪಡೆ. 4ನೇ ಚೆಂಡಿಗೆ ಭರ್ಜರಿ ಯಶಸ್ವಿ ಹೊಡೆತಗಳಿಗೆ ವಿಶಾಲ ಅವಕಾಶವನ್ನು ಮಾಡಿಕೊಟ್ರು. ರಂದಾಣೆಯು ಕೂಡ ಲೆಕ್ಕಾಚಾರದ ಹಂತವನ್ನು ತಲುಪ್ತಾ ಇದೆ. ಈ ಸಿಕ್ಸರ್ಗಳ ಬಳಿಕ ಒಟ್ಟು ಮೊತ್ತ 35 ಪೂರೈಕೆಯೂ ಕೂಡ. ಐದನೇ ಚೆಂಡು ತಿರುಗಿಸಿ ಬೀಸುವಂತ ಪ್ರಯತ್ನದ ಹಂತದಲ್ಲಿ ವಿಶಾಲ್ ಸಿಕ್ಸರ್ ಬಳಿಕ ಡಾಟ್ ಬಾಲ್ ದಾಖಲಿಸ್ತಾ ಇದ್ದಾರೆ. ಪ್ರಯತ್ನಗಳಿಗೆ ಮತ್ತೆ ಯಶಸ್ವಿಯನ್ನು ತೋರ್ಪಡಿಸತಕ್ಕಂಥ ಕಿರಿಯ ಬೌಲರ್. ಅಂತಿಮ 1 ಚೆಂಡಿನ ಪಂದ್ಯಾಟ ಮಾತ್ರ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಬೆರೋಸಿನ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸೋಲಭ ರೀತಿಯಲ್ಲಿ ಕ್ಯಾಚ್ ಅವಕಾಶವನ್ನ ಕಾಣ್ತಾ ಇದೆ. ಮಾತ್ರ ವಿಕೆಟ್ಸ್ ಪತನ. ವಿಶಾಲ್ ಬೆರೋಸಿನ ಹೊಡೆತಗಳಿಗೆ ಅವಕಾಶವನ್ನ ಮಾಡಿಕೊಟ್ರು ಕೂಡ ಪ್ರಮುಖ ಹಂತದಲ್ಲಿ 2ನೇ ವಿಕೆಟ್ ಅನ್ನ ಪಡೀತಾ ಇದ್ದಾರೆ. ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. ಮೊದಲ ಹಂತದ 30 ಚೆಂಡುಗಳನ್ನು ಎದುರಿಸುವ ಹಂತದಲ್ಲಿ ಜೂನಿಯರ್ ಕೈಲಾಸ್ ತಂಡ 35 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. 36ರ ಒಂದು ಟಾರ್ಗೆಟ್ ಅನ್ನ ಪಡ್ಕೊಳ್ತಾ ಇದೆ. ಬಾಲ 11 ಎದುರಿಸುವ 30 ಚೆಂಡುಗಳಲ್ಲಿ ಜಯಕ್ಕಾಗಿ 36 ಓಟವನ್ನು ದಾಖಲಿಸಬೇಕಾಗ್ತದೆ. ಬಹಳಷ್ಟೊಂದು ಯಶಸ್ವಿಯನ್ನು ದಾಖಲೆ ಪಂದ್ಯಾಕೂಟದ ಗುರುತನ್ನ ಕಾಣ್ತಾ ಇದೆ. ಕರುನಾಡಿನ ಹಂತದಲ್ಲಿ ಇತಿಹಾಸವನ್ನ ಸೃಷ್ಟಿಯನ್ನ ಕಾಣ್ತಾ ಇದೆ. KVR ಕಪ್ 2025 ಅಂಡರ್ 22 ಪಂದ್ಯಾಟಗಳು ಬಹಳಷ್ಟು ಯಶಸ್ವಿಯನ್ನು ಕಂಡಿತ.
ಎರಡನೇ ಇನ್ನಿಂಗ್ಸ್ ಆರಂಭದ ಹಂತದಲ್ಲಿ ತಂಡದ ಮೊತ್ತವು ಕೂಡ 3 ಚೆಂಡಿನ ಹಂತದಲ್ಲಿ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಫಹದ್. ಆರಂಭಿಕ ರಸಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮೊದಲ ಪವರ್ ಪ್ಲೇನ ಓವರ್ ಕೂಡ ಶಶಾಂಕ್ ಬಿರುಸಿನ ಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಪರ್ಫೆಕ್ಟ್ ಅನ್ನ ಕಂಡುಕೊಳ್ತಾ ಇಲ್ಲ. ರಿಸ್ಕಿ ಓಟವನ್ನು ದಾಖಲಿಸುವಂತಲೇ ಸಸ್ಯವನ್ನು ಕಾಣ್ತಿದ್ದಾರೆ. 1ರ ಸೇರ್ಪಡೆಯೂ ಕೂಡ ತಂಡಗಳಿಗೆ ಆರಂಭಿಕ ಹಂತದ 4 ಚೆಂಡುಗಳಲ್ಲಿ 2 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ರಿವರ್ ಶಾಟ್ ದಾಖಲಿಸಿದ ಪ್ರಯತ್ನದ ಹಂತದಲ್ಲಿ ದೀಪು ವೈಫಲ್ಯತನ ಕಾಣ್ತಾ ಇದ್ದಾರೆ. ದಾಂಡಿಗೆ ಚೆಂಡಿನ ಸ್ಪರ್ಶದಿಂದ ಫಹದ್ ನೀಡುತ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆರಂಭಿಕ ಅವನಲ್ಲಿ ಯಶಸ್ವಿಯನ್ನು ತೋರ್ಪಡಿಸತಕ್ಕಂಥ ಫಹದ್ ಪಂದ್ಯವನ್ನು ಉಳಿಸುವ ಒಂದು ಪ್ರಯತ್ನದ ಲೆಕ್ಕಾಚಾರವನ್ನು ಮುಂದುವರಿಸ್ತಾ ಇದ್ದಾರೆ. ಅಂತಿಮ ಚೆಂಡು ಡಾಟ್ ಬಾಲ್ ಹಂತದಲ್ಲಿ ಮತ್ತೆ ಓವರ್ ಮುಕ್ತಾಯ. ಆರಂಭಿಕ ಪವರ್ ಪ್ಲೇನಲ್ಲಿ ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಸರ್ ನೋಡಿ, ವಿಕೆಟ್ ಕೀಪರ್ ಹಿಂದ್ಗಡೆ ಮಕ್ಕಳೇ, ಕ್ಯಾಮರಾಮ್ಯಾನ್ ಪಕ್ಕದಲ್ಲಿ ಕೂತಿದ್ದೀರಿ, ಎಲ್ಲರೂ ಈ ಕಡೆ ಬನ್ನಿ ದಯವಿಟ್ಟು. ಅಲ್ಲಿ ಕೂರ್ಬೇಡಿ, ನಿಧಾನಕ್ಕೆ ಇಳ್ಕೊಂಡು ನಿಧಾನಕ್ಕೆ ಬನ್ನಿ. ಜಯಕ್ಕಾಗಿ ಇನ್ನು 24 ಎಸೆತಗಳ ಮುಂದೆ 34 ಓಟಗಳು ಬರಬೇಕಾಗ್ತದೆ. 24ಕ್ಕೆ 34. ರೂಬಿ ಹೊಸ ಬೌಲರ್. ಪವರ್ ಪ್ಲೇನ ಮುಕ್ತಾಯದ ಬಳಿಕ ಕ್ಷೇತ್ರ ರಕ್ಷಣೆಯು ಕೂಡ ಹೊಂದಂತವನ್ನ ತಲುಪ್ತಾ ಇದೆ. ಜೂನಿಯರ್ ಕೈಲಾಸ್ ತಂಡವು ಕೂಡ ಲಾಂಗ್ ಆನ್ ಲಾಂಗ್ ಆಫ್ ಮಿಡ್ ವಿಕೆಟ್ಸ್ ಕೊಯ್ಲೆ ಕವರ್ಸ್ ಈ ರೀತಿಯ ಕ್ಷೇತ್ರ ರಕ್ಷಣೆಯ ಹೊಳಪನ್ನ ತೋರ್ಪಡಿಸ್ತಾ ಇದ್ದಾರೆ. ಹೊಸ ಬೌಲರ್ ರೂಬಿ ಸ್ಟ್ರೈಕರ್ನ ಪಡ್ಕೊಳ್ತಾ ಇದ್ದಾನೆ ಶಶಾಂಕ್. ಅದ್ಯಾವ ರೀತಿ ಜಯದ ಹಾದಿಯ ಮುನ್ನುಡಿನ ತೋರ್ಪಡಿಸಲು ಕಾದು ನೋಡಬೇಕಾಗ್ತದೆ ಆರಂಭಿಕ ಆಟಗಾರರು. ಬೆರೋಸಿನ ಹೊಡೆತ ಸ್ಕೋರ್ ಹಂತದಲ್ಲಿ ಸೋಲವ ರೀತಿಯಲ್ಲಿ ಕ್ಯಾಚ್ ಅವಕಾಶವನ್ನು ಎದುರಿಸ್ತಾ ಇದ್ದಾರೆ. ಶಶಾಂಕನ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಬಾಲ 11 ಪರ್ಫೆಕ್ಟ್ ಆಟಗಾರ ಪಂದ್ಯಾಟದ ವಾಪಸಾತಿ. ಮೊದಲ ವಿಕೆಟ್ಸ್ ಅನ್ನ ಬಾಲ 11 ತಂಡ ಕಳ್ಕೊಳ್ತಾ ಇದೆ. 2 ಓಟವನ್ನು ದಾಖಲಿಸಿದ ತಂಡ ಮೊದಲ ಬ್ರೇಕ್ ಥ್ರೂ ಅನ್ನ ಕೂಡ ಕಂಡುಕೊಳ್ತಾ ಇದೆ. ರೂಬಿ ಬ್ರೇಕ್ ಥ್ರೂ ಬೌಲರ್. KVR ಕಪ್ 2025 ಯುವ ಪ್ರತಿಭೆಗಳಿಗೆ ಬಹಳಷ್ಟು ಒಂದು ಅದೃಷ್ಟವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ 4 ದಿನಗಳ ಕಾಲ ಹಗಲು ರಾತ್ರಿಯ ಪಂದ್ಯಾಟ. ಟೀಮ್ ಇಂಡಿಯಾ ಬಾಬು 11 ಇವರ ಸಾರಥ್ಯದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಜರುಗಿ ಬರ್ತಿರ್ತಕ್ಕಂಥ ಪಂದ್ಯಾಕೂಟ. ನಲ್ಲಿದೆ ರೂಬಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡಗಳಿಕೆಯೂ ಕೂಡ 3ಕ್ಕೆ ತಲುಪ್ತಾ ಇದೆ. ನಿಧಾನಗತಿಯ ರಂದಾಣೆಯ ಪೂರೈಕೆ ಹೊಸ ಬ್ಯಾಟರ್ ಸಚಿನ್ಗೆ ಬೆಟ್ಟಿರ್ತಕ್ಕಂಥ ಚೆಂಡು ಸೀಮಿತ ಪ್ರದೇಶವನ್ನು ಕ್ರಮಿಸ್ತಾ ಇದೆ. 1ರ ಸೇರ್ಪಡೆ. ನಾಲ್ಕು ಚೆಂಡುಗಳು ಕೂಡ ಬಾಕಿ. ಬೇಸದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಶಾರ್ಟ್ ಸ್ಕ್ವೇರ್ ಲೆಗ್ ಹಂತದಲ್ಲಿ ಚೆಂಡು
ಎಸ್ ಟು ಡಿ ಡಿಕ್ಲೇರ್. ಎರಡರ ಸೇರ್ಪಡೆ ತೀರ್ಪುಗಾರರು ಸೂಚನೆ ನೀಡ್ತಾ ಇದ್ದಾರೆ. ಆ ಸೂಚನೆಗೆ ತಕ್ಕಂತೆ ರಂದಾಣೆಯು ಕೂಡ 5ಕ್ಕೆ ತಲುಪ್ತಾ ಇದೆ. 6ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 30 ಓಟಗಳು ಬರಬೇಕಾಗ್ತದೆ. ರಿವರ್ಸ್ ಶಾಟ್ ದಾಖಲಿಸಿದ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ದೀಪು ದಾಳಿಗೆ ಚೆಂಡಿನ ಸ್ಪರ್ಶನ ರೂಬಿ ನೀಡಿಕೊಳ್ತಾ ಇಲ್ಲ. ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಜೂನಿಯರ್ ಕೈಲಾಸ್ ನಾಟಗಾರರು ಬಹಳಷ್ಟು ಯಶಸ್ವಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಕೊನೆಯ ಚೆಂಡು ಕೂಡ ಬಾಕಿ. ರೂಬಿ ಎಸೆದ ಅಂತಿಮ ಚೆಂಡು ನೇರದ ಪ್ರಯತ್ನಗಳನ್ನು ಮುಂದುವರಿಸಿದ್ರು. ಅಂತಿಮ ಚೆಂಡಿನಲ್ಲಿ ದೀಪು ಒಂದೋಟವನ್ನು ದಾಖಲಿಸ್ತಾ ಇದ್ದಾರೆ. 1ರ ಸೇರ್ಪಡೆ ಒಬ್ಬರು ಕೂಡ ಮುಕ್ತಾಯ. 12 ಚೆಂಡುಗಳ ಪಂದ್ಯಾಟವನ್ನು ಆಡಿರ್ತಕ್ಕಂಥ ತಂಡ 7 ಓಟವನ್ನು ದಾಖಲಿಸ್ತಾ ಇದೆ. ನೇರ ಚಿತ್ರೀಕರಣವನ್ನು ಬಿತ್ತರಿಸಿಕೊಳ್ತಾ ಇದೆ ಯೂಟ್ಯೂಬ್ ಮುಖೇನವಾಗಿ CR7. 3ನೇ ಓವರ್ಗಾಗಿ ಮತ್ತೆ ಕೂಡ ಅಫ್ನಾನ್ ಅನ್ನು ಬಳಸ್ತಾ ಇದ್ದಾರೆ. ಫಹದ್ ಅನ್ನು ಬಳಸ್ತಾ ಇದ್ದಾರೆ. ಫಹದ್ ಎಸೆತಕ್ಕಂಥ ಮೊದಲ ಚೆಂಡು ತನ್ನ ನಡುವೆ ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ದೀಪು ಪಂದ್ಯಾಟದ ಹಂತದಲ್ಲಿ ಬಹಳಷ್ಟು ವೈಫಲ್ಯತೆಯನ್ನು ಕಾಣ್ತಾ ಇದ್ದಾರೆ. ದಂಡನ ಬೇಯಿಸುವ ಪ್ರಯತ್ನ ಲೆಕ್ಕಾಚಾರವನ್ನು ಮುಂದುವರಿಸಿದ್ರು ಕೂಡ ಓಟಗಳ ಸಂಖ್ಯೆ ಪೂರೈಕೆಯನ್ನು ಕಾಣ್ತಾ ಇಲ್ಲ. ಪ್ರಯತ್ನದ ಹಂತದಲ್ಲಿ ಬಹಳಷ್ಟು ಡಾಟ್ ಬಾಲ್ಗಳನ್ನ ಸೇರ್ಪಡೆ ದಾಖಲಿಸ್ತಾ ಇದೆ. 2ನೇ ಎಸೆತ ವೈಡ್ ಬಾಲ್. ಎಕ್ಸ್ಟ್ರಾಸ್ಗಳಿಗೆ ಫಹದ್ ಅವಕಾಶವನ್ನು ಮಾಡಿಕೊಟ್ರು. 8ಕ್ಕೆ ತಲುಪ್ತಾ ಇದೆ. ತಟ್ಟಿಬಿಡುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳ ಸಂಖ್ಯೆಯು ಕೂಡ ನಿಧಾನಗತಿಯ ಹಂತದಲ್ಲಿ ಪೂರೈಕೆಯನ್ನು ಪಡ್ಕೊಳ್ತಾ ಇದ್ದಾರೆ. 6 ಬೌಂಡರಿಗಳ ಕಟ್ಟಿಕೊಳ್ತಾ ಇದೆ. ಈ ಹಂತದಲ್ಲಿ ಬಾಲ 11 ತಂಡ ಬೆರೋಸಿನಲ್ಲಿ ಲೆಕ್ಕಾಚಾರವನ್ನು ದಾಖಲಿಸಬೇಕಾಗ್ತದೆ. ತಂಡದ ಮೊತ್ತವು ಕೂಡ 9ರಲ್ಲಿ ಸಾಗ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಲೆಗ್ ಲೈನ್ಸ್ ನಡೀತಾ ಇದೆ. ಓಟಗಳು ಬರ್ತಾ ಇಲ್ಲ. ಫಹದ್ ಹಂತದಲ್ಲಿ ಡಾಟ್ ಬಾಲ್ ಗಳನ್ನ ಸೇರ್ಪಡೆ ಹಂತದಲ್ಲಿ ಕೂಡ ಬಹಳಷ್ಟು ಯಶಸ್ವಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ಮೊದಲ ಓವರ್ ನಲ್ಲಿ ಕೂಡ ಪಂದ್ಯಾಟದ ಹಿಡಿತವನ್ನು ದಾಖಲಿಸಿದ ಬೌಲರ್ 3ನೇ ಓವರ್ನಲ್ಲಿ ಅದೇ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಶಾರ್ಟ್ ಎಕ್ಸ್ಟ್ರಾ ಕಮಾಸ್ನಲ್ಲಿ ಕ್ಷೇತ್ರ ರಕ್ಷಣೆ ಯಶಸ್ವಿ. 1 ಓಟಗಳ ಪೂರೈಕೆ. ತರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಸೀಮಿತ ಪ್ರದೇಶವನ್ನು ಕ್ರಮಿಸ್ತಾ ಇದೆ. ಗೋಟದ ಹೆಮ್ಮದಲ್ಲಿ 1ರ ಸೇರ್ಪಡೆ 11ಕ್ಕೆ ತಲುಪ್ತಾ ಇದೆ. ಕೊನೆಯ ಎಸೆತವು ಕೂಡ ಬಾಕಿ. 3ನೇ ಓವರ್ನ ಅಂತಿಮ ಒಂದು ಚೆಂಡಿನ ಪಂದ್ಯಾಟ ಬಾಕಿ ಉಳಿತಾ ಇದೆ. ಕ್ಯಾಚ್ ಪಡೆಯುವಂತ ಅವಕಾಶದ ಹಂತದಲ್ಲಿ ವಂಚನೆ ಕಾಣ್ತಾ ಇದ್ದಾರೆ. ಡಾಟ್ ಬಾಲ್ ಮುಖ್ಯವಾಗಿ ಒಬ್ಬರು ಕೂಡ ಮುಕ್ತಾಯ.
ಅಂತಿಮ ಹಂತದ 12 ಚೆಂಡುಗಳ ಪಂದ್ಯಾಟ ಬಾಕಿ. ಜಯಕ್ಕಾಗಿ 25 ಓಟವನ್ನು ದಾಖಲಿಸಬೇಕಾಗ್ತದೆ. 12ಕ್ಕೆ 25ರ ಅವಶ್ಯಕತೆ. ಕ್ರಿಕೆಟ್ ಅದೃಷ್ಟದ ಆಟವೂ ಕೂಡ ಅಂತಿಮ ಓವರ್ ಅಂತಿಮ ಚೆಂಡಿನವರೆಗೂ ಕೂಡ ಪಂದ್ಯಾಟಗಳು ಸಾಗುವಂತ ಲಕ್ಷಣಗಳು ಅಂಕಣ ಒಳಭಾಗದಲ್ಲಿ ಸಾಗ್ತಿರ್ತಕ್ಕಂಥ ಪಂದ್ಯಾಟದಲ್ಲಿ ಕಾಣ್ತಾ ಇದೆ. ನಾಲ್ಕನವರೆಗಾಗಿ ನಂದನನ ಬಳಸ್ತಾ ಇದೆ ಜೂನಿಯರ್ ಕೈಲಾಸ್. ಸಚಿನ್ ನಡುವೆ ಗೋಚದ ಹೇಮದಿ ಹಂತದಲ್ಲಿ ಕ್ಯಾಚ್ ಅನ್ನು ನೀಡ್ತಾ ಇದ್ದಾರೆ. ಸಚಿನ್ ವಿಕೆಟ್ ಅನ್ನು ಕೂಡ ಕಳ್ಕೊಳ್ತಾ ಇದೆ. ಬಾಲ 11. ಹೋದರಿಯ ಬಳಿಕ ಹೊಸ ಬ್ಯಾಟರ್ ಕೂಡ ಎಂಟನ್ನ ಪಡಿತಾ ಇದ್ದಾರೆ. ವಿಶಾಲ್ ಹೊಸ ಆಟಗಾರ. ಸಚಿನ್ ವಾಪಸಾತಿ. ವಿಶಾಲ್ ಎಂಟ್ರಿ. ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ. ಒಬ್ಬರ 2ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. ನಂದ ಬಹಳ ಶುದ್ಧವಾಗಿ ಎಸೆತ. ಮೊದಲ ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ನಂದ ಬೆಚ್ಚಿದ್ದಾಗ ಬ್ಲಾಕ್ ಬಾರ್ ಎಸೆತ ಬಹಳ ಶುದ್ಧವಾಗಿ ಬೀಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ 2ನೇ ಚೆಂಡಿನಲ್ಲಿ ಬಹಳ ಶುದ್ಧವಾದ ಎಸೆಗಳ ಮುಖ್ಯವಾಗಿ ದಾಖಲಿಸ್ತಾ ಇದ್ದಾರೆ. ಹತ್ತು ಚೆಂಡುಗಳ ಮುಂದೆ 25 ಓಟವನ್ನು ಇನ್ನೂ ಕೂಡ ದಾಖಲಿಸಬೇಕಾಗ್ತದೆ ಬಾಲ 11 ತಂಡ. ಯುವ ಪ್ರತಿಭೆಗಳಿಗೆ ಅಂತಿಮ ಹಂತದಲ್ಲಿ ಒತ್ತಡವನ್ನು ನೀಡುತ್ತಾ ಇದೆ. 3ನೇ ಚೆಂಡು ಕೂಡ ಬಿರುಸಿನ ಹಂತದಲ್ಲಿ ಹೋದಾರಿ ಆಘಾತವನ್ನ ಕಾಣ್ತಾ ಇದೆ. ಔಟರ್ ರೈಡ್ಸ್ ಮುಖೇನವಾಗಿ ಗೋಟದ ಹೇಮಾದಿಯ ಪಾಲಕ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ವಿಶಾಲ್ ಬಂದ ಹಾದಿಯಲ್ಲಿ ವಾಪಸಾತಿ. ಹೊಸ ಬ್ಯಾಟರ್ ಶಕ್ತಿ ನೇರದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ನಡುವೆ ಮತ್ತೆ ವಿಕೆಟ್ಸ್ ಪತನ. ಬ್ಯಾಕ್ ಟು ಬ್ಯಾಕ್ ಬ್ರೇಕ್ ಥ್ರೂ ವಿಕೆಟ್ ಅನ್ನು ಇದ್ದಾರೆ. ಹಂತದಲ್ಲಿ ನಂದ ಹೋದರೆ ಆಘಾತದ ಬಳಿಕ ಹೊಸ ಬ್ಯಾಟರ್ ಕಿರಿಯ ಪ್ರತಿಭೆ ಅಂಕಣೊಳಭಾಗದ ಎಂಟ್ರನ್ನ ಪಡೀತಾ ಇದ್ದಾರೆ. ಇಸ್ತಾಕ್ ಹೊಸ ಬ್ಯಾಟರ್ ಕಿರಿಯ ಪ್ರತಿಭೆ ಮೊದಲ ಹಂತದಲ್ಲಿ ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ಓವರ್ನ 5ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. ಶಾರ್ಟ್ ಕವರ್ಸ್ ನಲ್ಲಿ ತಟ್ಟುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಸ್ತಾಕ್ ಎದುರಿಸಿದ ಮೊದಲ ಚೆಂಡಿಗೆ ಕಿರಿಯ ಪ್ರತಿಭೆ ಓಟವನ್ನ ಕೂಡ ದಾಖಲಿಸ್ತಾ ಇದ್ದಾರೆ. ತಂಡ ಗಳಿಕೆಯು ಕೂಡ ಒಂದು ಓಟಗಳ ಮುಖೇನವಾಗಿ ರಂದಾಣೆಯು ಕೂಡ 12ರಲ್ಲಿ ತಲುಪ್ತಾ ಇದೆ.
ರಿವರ್ ಶಾಟ್ ಎತ್ತವನ್ನ ಕಾಣ್ತಾ ಇದ್ದಾರೆ. ಓವರ್ ಮುಕ್ತಾಯ. 4ನೇ ಓವರ್ ಅಂತಲ್ಲಿ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ನಂದ. SSC ದಾಳಿಯನ್ನು ಸಂಘಟಿಸಿದ್ರು. 6ಕ್ಕೆ 24 ಅವಶ್ಯಕತೆ. ಜಾಕೀರ್ ಹೊಸ ಬೌಲರ್. ಜಾಕೀರ್ ಎಸೆತಕ್ಕಂಥ ಚೆಂಡು ವೈಡ್ ಬಾಲ್ ಸೂಚನೆಗಳನ್ನು ನೀಡಿಕೊಳ್ತಾ ಇದ್ದಾರೆ. ತೀರ್ಪುಗಾರರ ಒಂದು ಸೂಚನೆಯು ಕೂಡ ಎಕ್ಸ್ಟ್ರಾ ಸೂಚನೆ ಬರ್ತಾ ಇದೆ. ತಂಡದ ಗಳಿಕೆ ಮತ್ತೆ ಹೆಚ್ಚಳ. ಬಹಳಷ್ಟು ಉತ್ತಮ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ ಯುವ ಪ್ರತಿಭೆ. ಕಿರಿಯ ಆಟಗಾರ ತಟ್ಟಿ ಮುಟ್ಟುವ ಪ್ರಯತ್ನವನ್ನು ದಾಖಲಿಸುವ ಹಂತದಲ್ಲಿ ದಾಳಿಗೆ ಚೆಂಡಿನ ಸ್ಪರ್ಶನೆ ನೀಡುತ್ತಾ ಇಲ್ಲ ಜಾಕೀರ್. ಅಂತಿಮ 4 ಚೆಂಡುಗಳ ಪಂದ್ಯಾಟ ಬಾಕಿ. ಸ್ಟೆಪ್ ಔಟ್ ಮಾಡಿ ಬೀಸುವಂತ ಪ್ರಯತ್ನದ ಹಂತದಲ್ಲಿ ಲೆಗ್ ಲೈನ್ಸ್ ನಡೀತಾ ಇದೆ. ಓಟಗಳು ಬರ್ತಾ ಇಲ್ಲ. ಜೂನಿಯರ್ ಕೈಲಾಸ್ ತಂಡ ಜಯದ ಹಾದಿಯನ್ನು ಹುಡುಕ್ತಾ ಇದೆ. ಅಂತಿಮ ಹಂತದಲ್ಲಿ ಜಯದ ನಿರೀಕ್ಷೆಯಲ್ಲಿಯೂ ಕೂಡ ತಟ್ಟಿ ಮುಟ್ಟುವ ಪ್ರಯತ್ನದ ಹಂತದಲ್ಲಿ 1ರ ಸೇರ್ಪಡೆಯೂ ಕೂಡ ಓಟಗಳ ಸಂಖ್ಯೆ ಮತ್ತೆ ಪೂರೈಕೆಯನ್ನು ಕಾಣ್ತಾ ಇದ್ದಾರೆ. ತಂಡದ ಒಟ್ಟುವರಿ ಮೊತ್ತ 14. ಕೊನೆ 2 ಚೆಂಡಿನ ಪಂದ್ಯಾಟ ಬಾಕಿ. ದೀಪು ಮತ್ತೆ ಸ್ಟ್ರೈಕರ್ ಅಲ್ಲಿ ಬೀಸದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡೀಪ್ ಮಿಡ್ ವಿಕೆಟ್ ಹಂತದಲ್ಲಿ ನಡುವೆ ರನ್ಔಟ್ಗಳ ಮುಖೇನವಾಗಿ ವಿಕೆಟ್ಸ್ ಕೂಡ ಪತನ. ಬೇಡದ ರನ್ ಅನ್ನ ವಂಚಿಸುವ ಹಂತದ ಪ್ರಯತ್ನವನ್ನ ಖಂಡಿತ ಆಟಗಾರ ದೀಪು ಚುರುಕನ್ನ ತೋರ್ಪಡಿಸ್ತಾ ಇಲ್ಲ. ರನ್ಔಟ್ ನ ಬಲೆಯಲ್ಲಿ ಫೌಲ್ಯಂ ಆದಿ. ಇದರ ನಡುವೆ ಮಾತ್ರ ವಿಕೆಟ್ಸ್ ಪತನ. ಜಾಕೀರ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಪಡಿತಾ ಇದ್ದಾರೆ. ಕಿರಿಯ ಆಟಗಾರ ಮತ್ತೋರ್ವ ಕಿರಿಯ ಪ್ರತಿಭೆ ಅಂಕಣ ಭಾಗದ 8 ಪಡೀತಾ ಇದ್ದಾರೆ. ಕ್ಷೇತ್ರ ರಕ್ಷಣೆಯಲ್ಲಿ ಬಹಳಷ್ಟು ಉತ್ತಮವಾಗಿ ಚೆಂಡನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ಅಂತಿಮ ಚೆಂಡನ್ನು ಎದುರಿಸುವಂತಲ್ಲಿ ಮೊದಲ ಸ್ಟ್ರೈಕರ್ ಅಲ್ಲಿಯೂ ಕೂಡ ಬೀಸದ ಪ್ರಯತ್ನ. ನೇರದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ನಡುವೆ ರನ್ಔಟ್ಗಳ ಮುಖೇನವಾಗಿ ಮತ್ತೆ ವಿಕೆಟ್ಸ್ ಪತನ. ಪಂದ್ಯಾಟದ ಜಯವನ್ನು ದಾಖಲಿಸ್ತಾ ಇದೆ ಜೂನಿಯರ್ ಕೈಲಾಸ್. ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಜೂನಿಯರ್ ಕೈಲಾಸ್ ತಂಡದ ನಂದ. 1 ಓವರ್ನಲ್ಲಿ ಕೇವಲ 1 ರನ್ ನೀಡಿ 3 ವಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ನಂದ ಮುಖ್ಯ ವೇದಿಕೆಗೆ ಬಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗ್ತದೆ. ಜೂನಿಯರ್ ಕೈಲಾಸ್ ತಂಡದ ಆಟಗಾರ ಅದೇ ರೀತಿ ಈ ಪಂದ್ಯಾಕೂಟದಲ್ಲಿ
ಭಾಗವಹಿಸಿರ್ತಕ್ಕಂಥ ತಂಡ ಬಾಲ 11. ಖಾಲಿ ಯುವ ಪ್ರತಿಭೆಗಳನ್ನು ಹೊಂದಾಯಿಸಿಕೊಂಡು ಬಹಳಷ್ಟು ಯುವ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಂಡವು ಕೂಡ ಈ ಪಂದ್ಯದಲ್ಲಿ ಒಂದು ನೆನಪಿನ ಕಾಣಿಕೆಯನ್ನ ಮುಖ್ಯ ವೇದಿಕೆಗೆ ಬಂದು ಪಡ್ಕೊಳ್ಬೇಕಾಗಿ ತಮ್ಮ